ಇತ್ತೀಚೆಗೆ ಕಿಡ್ನಿ ಸ್ಟೋನ್ಸು ಚಿಕ್ಕವರಲ್ಲೂ ಇಷ್ಟೊಂದು ಜಾಸ್ತಿ ಆಗ್ತಾ ಇದೆಯಲ್ಲ, ಯಾಕೆ? ಒಂದು ಮೆಟಬಾಲಿಕ್ ಪ್ಯಾನಲ್ ಅಂತ ಮಾಡಿಸ್ತೀವಿ, ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, 24 ಯೂರಿನ್ ಟೆಸ್ಟು. ಬಟ್ ಅದರಲ್ಲಿ ಕಂಡುಹಿಡಿಯೋದಕ್ಕೆ ಆಗೋದು ಒಂದು 10-20%. ರೆಸ್ಟ್ ಈಸ್ ನಾಟ್ ಏಬಲ್ ಟು ಫೌಂಡ್ ಔಟ್ ಇನ್ನೂ. ಬಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಒಂದ್ಸಲ ಸ್ಟೋನ್ ಫಾರ್ಮ್ ಆಯಿತು ಅಂದರೆ ಇಟ್ಸ್ ಎ ಬಿಗ್ ರೆಡ್ ಫ್ಲ್ಯಾಗ್. ಕಿಡ್ನಿನ ಹಾರ್ಮ್ ಮಾಡದೆ ಮಸಲ್ ಬೆಳೆಸ್ಕೊಳ್ಳೋದು ಹೇಗೆ? ಆಗತ್ತೆ. ಬಟ್ ಹಂಗನ್ಬಿಟ್ಟು ಯು ಕಾಂಟ್ ಸೇ ದಟ್ ನನಗೆ 2 ಮಂತ್ಸಲ್ಲಿ ಆಗಲ್ಲ, 3 ಮಂತ್ಸಲ್ಲಿ ಆಗಬೇಕು, ಅದೆಲ್ಲ ಆಗೋದಿಲ್ಲ. ಮಿನಿಮಮ್ 2 to 3 years ಆಗುತ್ತೆ. ಮತ್ತು ಹೈ ಪ್ರೋಟೀನ್ ಡಯಟ್ಸ್ ಲೈಕ್ ಕೀಟೋ ಮತ್ತು ಈ ಕಾರ್ನಿವೋರ್ಡ್ ಸ್ಟ್ರೇನ್ ಇರುತ್ತಲ್ಲ, ಅದು ಕಿಡ್ನಿ ಎಫೆಕ್ಟ್ ಮಾಡುತ್ತಾ? ರೆಡ್ ಮೀಟ್ ಪ್ರೋಟೀನ್ ಇಸ್ ನಾಟ್ ಎಟ್ ಆಲ್ ಗುಡ್. ಇಟ್ ಪ್ರೊಡ್ಯೂಸ್ ಮೋರ್ ಆಫ್ ಪ್ಯೂರಿನ್ಸು, ಯೂರಿಕ್ ಆ್ಯಸಿಡ್ ಎಲ್ಲ ಡೆವಲಪ್ ಆಗುತ್ತೆ. ದಟ್ ಅಗೇನ್ ವೆನ್ ಇಟ್ಸ್ ಯೂರಿಕ್ ಆ್ಯಸಿಡ್ ಡೆವಲಪ್, ಇಟ್ಸ್ ಅಗೇನ್ ಇಟ್ಸ್ ಸ್ಟ್ರೆಸ್ ಆನ್ ದ ಕಿಡ್ನೀಸು. ಹೋಲ್ಡಿಂಗ್ ಪೀ ಫಾರ್ ಟೂ ಲಾಂಗ್ ಟೈಮ್ ಕಂಟ್ರೋಲ್ ಮಾಡ್ಕೊಳ್ಳೋದು, ಅದು ದೇ ಸೇ ಇಟ್ ಇಸ್ ಡೇಂಜರಸ್ ಫಾರ್ ದ ಕಿಡ್ನಿ. Holding pee for a long time may cause increased chance of infection can happen in females. ಮತ್ತು ಕಿಡ್ನಿದು ಬೆಸ್ಟ್ ಫ್ರೆಂಡ್ಸ್ ಯಾರು ಫುಡಲ್ಲಿ? ಆ ಥರ ಏನಾದ್ರು ಇದೆಯಾ? ಕ್ಯಾನ್ ಯು ಹೆಲ್ಪ್ ಮೀ ವಿತ್ ವಾಟರ್. ಫುಡ್ ಬಿಟ್ರೆ ಫುಡ್ಡಲ್ಲಿ ಆ ಥರ ಏನೂ ಇಲ್ಲ, ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ. ಲೈಕ್ ಇವತ್ತಿನ ಲೇಟೆಸ್ಟ್ ಆಲ್ ಯುವರ್ ಜಂಕ್ ಫುಡ್, ಯುವರ್ ಸ್ವೀಟ್ಸ್, ಇಟ್ಸ್ ಆಲ್ ಬ್ಯಾಡ್. ಆಲ್ ಬ್ಯಾಡ್. ಯು ಕಾಂಟ್ ಸೇ ದಿಸ್ ಇಸ್ ಗುಡ್ ಅಂತ. ಬಿಯರ್ ಕುಡಿದ್ಬಿಟ್ರೆ ನೀರು ಗುಡ್ ಫಾರ್ ಕಿಡ್ನಿ ಸ್ಟೋನ್. ಗುಡ್ ಫಾರ್ ಕಿಡ್ನಿ ಸ್ಟೋನ್ಸ್ ಅಂತ ತಪ್ಪು. ಬಿಯರ್ ಕುಡಿದ್ರೆ ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.